1.5 ತಿಂಗಳಾದರೂ ಕೂಡ ಖರೀದಿಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ. ಮಳೆ ಪ್ರಾರಂಭ ಆಗಿದೆ. ರಾಯಚೂರಿನಲ್ಲಿ ಮಳೆ ಆಗಿದೆ, ಮಾನ್ವಿಯಲ್ಲಿ ಆಗಿದೆ, ಬೇರೆ ಬೇರೆ ಗುಲ್ಬರ್ಗದಲ್ಲಿ ಮಳೆ ಆಗಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ಈ ಸರ್ಕಾರ ಬಂದಾಗಿನಿಂದ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಯಾವಾಗಲೂ ಹೋದ ವರ್ಷವೂ ಇದೇ ಪರಿಸ್ಥಿತಿ. ಮಳೆಗೆಲ್ಲ ಇಟ್ಕೊಂಡು ರೈತರು ಕಷ್ಟ ಅನುಭವಿಸಿದರು. ಇಂಥ ಸಮಯದಲ್ಲಿ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇದರ ಅವಶ್ಯಕತೆ ಇತ್ತು ಏನೋ ಗೊತ್ತಿಲ್ಲ ನನಗೆ. ಇವತ್ತು ನೋಡಿ, ಇದುವರೆಗೂ ಇನ್ನೂ ಚೀಲ ಖರೀದಿ ಆಗಿಲ್ಲ ಅಂತ ಹೇಳ್ತಾರೆ. ಅವರು ಚೀಲ ಖರೀದಿ ಆದಮೇಲೆ ಈ ಸರ್ಕಾರ ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ. ಇದು ಯಾವಾಗ ನೋಂದಣಿ ಆಗ್ತೈತೆ ಅವ್ರಿಗೆ ಚೀಲ ಅವತ್ತೇ ಖರೀದಿ ಮಾಡೋದಕ್ಕೆ ಏನು ತೊಂದರೆ? ಅವರಿಗೆ ಚೀಲ ಖರೀದಿ ಮಾಡಬೇಕು, ವೆಹಿಕಲ್ಗಳನ್ನು ಅರೇಂಜ್ ಮಾಡಬೇಕು, ಗೋಡೌನ್ಗಳನ್ನು ಅರೇಂಜ್ ಮಾಡ್ಕೋಬೇಕು. ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಯಾವ ಅಧಿಕಾರಿಗಳು ಇವರ ಕೃಷಿ ಗದ್ದಲದಲ್ಲಿ ಯಾವ ಅಧಿಕಾರಿಗಳು ಕೆಲಸನೇ ಮಾಡ್ತಾ ಇಲ್ಲ ಈ ಸರ್ಕಾರದಲ್ಲಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಇದನ್ನು ಹೋಗಿ ಕೇಳೋರು? ಯಾರು? ಸ್ಥಳೀಯ ಶಾಸಕರು ಇದನ್ನೆಲ್ಲ ಹೋಗಿ ಕೂತು ಬಗೆಹರಿಸಬೇಕಾದ ಜವಾಬ್ದಾರಿ. ಆ ಜವಾಬ್ದಾರಿ ಬಿಟ್ಟು ಈಗ ಅವರು ಫಾರಿನ್ಗೆ ಹೋಗಿದ್ದಾರೆ. ಇದಲ್ಲದೆ 2 ವರ್ಷದಿಂದ ಖರೀದಿ ಕೇಂದ್ರಗಳು